ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಒಂದಂತೂ ಕ್ಲಿಯರ್, ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೂ ಕೂಡ ಇದ್ದೇ ಇರ್ತಾರೆ ಅನ್ನುವಂಥದ್ದು ಈ ಸ್ಟೋರಿಯಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತ ಏನಾದರೂ ಪ್ಲಾನ್ ಮಾಡಿ ಗೂಗಲ್ ಸರ್ಚ್ ಮಾಡಿದ್ರೆ ಯಾವ ರೀತಿ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ, ಜ್ಞಾನ ಭಾರತಿ ನಿವಾಸಿಯವ್ರಿಗೆ ಆದಂಥದ್ದ ಮೋಸ ಏನು, ಜೊತೆಗೆ ಟೂರ್ ಪ್ಯಾಕೇಜ್ ಕಂಪನಿ ಯಾವ ರೀತಿ ಈ ಒಂದು ಮೋಸದಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ವೀಣಾ, ಬೆಂಗಳೂರಿನಲ್ಲಿ ಈ ಒಂದು ಘಟನೆ ನೋಡಿದಾಗ ನಿಜವಾಗ್ಲೂ ಕೂಡ ಸೈಬರ್ ವಂಚಕರು ಬಹಳಷ್ಟು ಆಕ್ಟಿವ್ ಆಗಿರ್ತಾರೆ. ಯಾವಾಗ ಜನ ಯಾವುದಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡ್ತಾರೆ ಅದರಲ್ಲಿ ಏನು ಸೈಬರ್ ವಂಚನೆಯನ್ನು ಮಾಡುವಂಥ ಕೆಲಸವನ್ನ ಈಗ ಹ್ಯಾಕರ್ಗಳು ಅಂದರೆ ಸೈಬರ್ ವಂಚಕರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗಾಗಿರ್ತಕ್ಕಂಥದ್ದು ಏನು ಹಿಂದೂಗಳ ಭಾವನೆಗಳ ಧಕ್ಕೆ ತರುವಂಥ ಕೆಲಸ ಈಗ ಆಗಿರುವಂಥದ್ದು. ಅಂದರೆ ಏನು ಜ್ಞಾನ ಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿನ ಒಂದು ಪ್ರಕರಣ ದಾಖಲಾಗಿದೆ. ಆ ಒಂದು ಪ್ರಕರಣವನ್ನು ನೋಡ್ತಾ ಹೋದಂತೆ ಏನು ಪ್ರದೀಪ್ ಎಂಬಾತ ಕುಂಭಮೇಳಕ್ಕೆ ಹೋಗಬೇಕು ಅಂತ ಹೇಳಿ ಒಂದು ಗೂಗಲ್ ಸರ್ಚನ್ನು ಮಾಡ್ತಾನೆ. ಗೂಗಲ್ ಸರ್ಚ್ ಮಾಡುವಂಥ ವೇಳೆಗೆ ತನ್ನ ಮೊಬೈಲ್ ನಂಬರನ್ನು ಆ ಒಂದು ಗೂಗಲ್ ಸರ್ಚ್ನಲ್ಲಿ ಹಾಕ್ತಾರೆ. ಆ ವೇಳೆಗೆ ಆ ನಂಬರ್ನ ಒಂದಷ್ಟು ಸೈಬರ್ ವಂಚಕರು ಆ ಒಂದು ನಂಬರನ್ನು ಪಡ್ಕೊಳ್ತಾರೆ. ಪಡ್ಕೊಂಡಂಥ ವ್ಯಕ್ತಿ ಏನು ರಾಕೇಶ್ ಎಂಬಾತ ಕರೆಯನ್ನು ಮಾಡ್ತಾನೆ. ಅಂದರೆ ರಾಕೇಶ್ ಅಂತ ಹೇಳ್ಕೊಂಡು ಕರೆಯನ್ನು ಮಾಡ್ತಾನೆ. ಆತ ಸುಬ್ರಹ್ಮಣ್ಯ ಟೂರ್ಸನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿ ಅದನ್ನು ಬ್ಲಾಗಿನ್ ಅಂದರೆ ಏನು ಆ ಒಂದು ಆ ಕಂಪನಿಯ ಎಲ್ಲ ಲೋಗೋ ಏನಿರುತ್ತೆ ಆ ಲೋಗೋವನ್ನು ವಾಟ್ಸಪ್ ಮಾಡುವ ಮೂಲಕ ಆತನನ್ನು ಪರಿಚಯ ಮಾಡ್ಕೊಳ್ತಾನೆ. ಪರಿಚಯ ಮಾಡಿಕೊಂಡು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಅಂದರೆ ಏನು ನೀವು ಮಹಾಕುಂಭಮೇಳಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಅಲ್ಲಿಗೆ ಟೂರ್ಸ್ ಏನಿರುತ್ತೆ ಅಂದರೆ ಟ್ರಾವೆಲ್ಸ್ ಏನಿರುತ್ತೆ ಆ ಟ್ರಾವೆಲಿಂಗು ಚಾರ್ಜ್ ಮತ್ತು ಜೊತೆಗೆ ಅಲ್ಲಿರ್ತಕ್ಕಂಥ ರೂಮ್ ಖರ್ಚು ಜೊತೆಗೆ ಅಲ್ಲಿರ್ತಕ್ಕಂಥ ಊಟದ ವ್ಯವಸ್ಥೆ ಎಲ್ಲವನ್ನ ಕೂಡ ನಾವು ಮಾಡ್ಕೊಡ್ತೇವೆ ಅಂತ ಹೇಳಿ ಅತಿ ಕಡಿಮೆ ಬೆಲೆಗೆ ನಾವು ಮಾಡ್ಕೊಡ್ತೇವೆ ಅಂತ ಹೇಳಿ ಹಂತವಾಗಿ ಹಣವನ್ನು ಇಸ್ಕೊಂಡಿರ್ತಕ್ಕಂಥದ್ದು. ಅಂದರೆ ಪ್ರಾರಂಭದಲ್ಲಿ ಏನು 10,000 ಮತ್ತು 15,000 ಮತ್ತು 20,000 ಈ ರೀತಿಯಾಗಿ ಹಣವನ್ನು ಪಡ್ಕೊಂಡು ಮತ್ತೆ ಈ ಹಣವನ್ನು ನಾವು ವಾಪಸ್ ಕೊಡ್ತೇವೆ ಅಂತ ಹೇಳಿ OTP ಬರುತ್ತೆ. ಆ ಒಂದು OTPಯನ್ನು ಒತ್ತಿ ಅಂತ ಹೇಳಿ ಆ OTPಯನ್ನು ಒತ್ತಿದಂಥ ಸಂದರ್ಭದಲ್ಲಿ ಒಟ್ಟು 64,000 ರೂಗಳು ವಂಚನೆ ಆಗಿರ್ತಕ್ಕಂಥ. ಸದ್ಯ ಈ ಘಟನೆ ಸಂಬಂಧ ಈಗಾಗಲೇನು ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದಂತಹ ಹಿನ್ನೆಲೆಯಲ್ಲಿ ಆರೋಪಿಯನ್ನ ಕೂಡ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಸೈಬರ್ ವಂಚಕರು ಈ ರೀತಿಯಾದಂತಹ ವಂಚನೆಗಳನ್ನು ಮಾಡ್ತಾ ಹೋಗ್ತಾರೆ. ಯಾರು ವಂಚನೆಗೊಳಗಾಗ್ತಾರೆ ಅವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಗೂಗಲ್ನಲ್ಲಿ ನಂಬರ್ಗಳನ್ನು ಏನು ಹಾಕಬೇಕಾದ್ರೆ ಅಂದರೆ ಆ ಒಂದು ಸರ್ಚ್ ಮಾಡುವಂಥ ವೇಳೆಯಲ್ಲಿ ನಂಬರನ್ನು ಕೊಡಬೇಕಾದ ಸಂದರ್ಭದಲ್ಲಿ ಕರೆಯನ್ನು ಬಂದಿದೆ ಅಂದರೆ ಅವ್ರನ್ನ ಕೂಲಂಕುಷವಾಗಿ ಅವ್ರನ್ನ ಪರಿಶೀಲನೆ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದು ವರ್ತಿದೆಯಾ, ಇವರಿಗೆ ನಾವು ಹಣವನ್ನು ಹಾಕ್ಬೋದಂತ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನಂತರ ಹಣವನ್ನು ಹಾಕಬೇಕಾಗತ್ತೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.